ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಅಂಚೆ ಕಚೇರಿಯಲ್ಲಿ ಹೂಡಿಕೆ ಮಾಡಿ ನಿಮ್ಮ ದುಡ್ಡನ್ನು ಡಬಲ್ ಮಾಡೋದು ಹೇಗೆ ಎಂದು ನೋಡೋಣ. ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೂಡ ಕೊಡಿ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಆದರೆ ಮಾತ್ರ ನಿಮಗೆ ಇದರ ಫುಲ್ ವಿವರಣೆ ಗೊತ್ತಾಗೋದು. ಅಂಚೆ ಕಚೇರಿಯಲ್ಲಿ FD, RD ಇಂತಹ ತುಂಬ ಯೋಜನೆಗಳಿವೆ. ಆದರೆ ನಾವು ಹೇಳುತ್ತಿರುವ ಯೋಜನೆ ಯಾವುದೆಂದು ನೀವು ತಿಳಿಯಬೇಕಂದ್ರೆ ಎಲ್ಲೂ ಕೂಡ ಈ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ ಫ್ರೆಂಡ್ಸ್. ಆದರೆ ಮಾತ್ರ ನಿಮಗೆ ಅರ್ಥವಾಗೋದು. ಬನ್ನಿ ಹಾಗಾದರೆ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಇಂದು ಪ್ರತಿಯೊಬ್ಬರ ಜೀವನದಲ್ಲಿ ಹಣವು ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ. ಶೇಖರಣೆದಾರರು ಸಾಮಾನ್ಯವಾಗಿ ಕಷ್ಟದ ಸಮಯದಲ್ಲಿ ಸಹಾಯ ಮಾಡುವ ಉದ್ದೇಶದಿಂದ ಬ್ಯಾಂಕ್ಗಳು, ಸಹಕಾರಿ ಸಂಸ್ಥೆಗಳು, ಷೇರು ಮಾರ್ಕೆಟ್ಗಳು ಮತ್ತು ಅಂಚೆ ಕಚೇರಿಗಳಲ್ಲಿ ಹೂಡಿಕೆ ಮಾಡುತ್ತಾರೆ. ಹೆಚ್ಚಿನ ಭದ್ರತೆಯೊಂದಿಗೆ ಹೆಚ್ಚಿನ ಬಡ್ಡಿದರದ ಹಣಕಾಸು ಪಡೆಯಲು ನೀವು ಬಯಸಿದರೆ, ಹೆಚ್ಚಿನ ಆದಾಯವನ್ನು ಪಡೆಯಲು ನೀವು ಅಂಚೆ ಇಲಾಖೆಯ ಅಡಿಯಲ್ಲಿ ಕೇಂದ್ರ ಸರ್ಕಾರದ ಹೂಡಿಕೆ ಪ್ರಚಾರ ಯೋಜನೆಯಡಿ ಹೂಡಿಕೆ ಮಾಡಬಹುದು. ಈಗಾಗಲೇ ನಿಮಗೆ ಗೊತ್ತಿರಬಹುದು, ಅಂಚೆ ಇಲಾಖೆಯಡಿ RD, FD ಮಹಿಳೆಯರು, ವೃದ್ಧರು, ಮಕ್ಕಳು ಮತ್ತು ರೈತರು ಹಲವು ಪ್ರಯೋಜನಗಳನ್ನು ಪಡೆದಿರಬಹುದು. ಪ್ರತಿಯೊಂದು ಯೋಜನೆಯು ಬಹಳ ಮುಖ್ಯ. ಕೇಂದ್ರ ಸರ್ಕಾರವು ಹೊಸ ಯೋಜನೆಯೊಂದನ್ನು ತಂದು ನಮ್ಮ ಮುಂದಿಟ್ಟಿದೆ. ಅದೇನೆಂದರೆ ಕಿಸಾನ್ ವಿಕಾಸ್ ಪತ್ರ ಯೋಜನೆಯನ್ನು ಜಾರಿಗೊಳಿಸಲಾಗಿದೆ ಮತ್ತು ಕೆಲವೇ ತಿಂಗಳುಗಳಲ್ಲಿ ತಮ್ಮ ಹೂಡಿಕೆಯ ಮೇಲೆ ಲಾಭವನ್ನು ಪಡೆಯಲು ಬಯಸುವವರಿಗೆ ಇದು ಅತ್ಯುತ್ತಮ ಆಯ್ಕೆಯಾಗಿದೆ. ಈ ಕಿಸಾನ್ ವಿಕಾಸ್ ಪತ್ರದ ಹೂಡಿಕೆಯು ಕನಿಷ್ಠ 1,000ದಿಂದ ಪ್ರಾರಂಭವಾಗುತ್ತದೆ ಮತ್ತು ಹೂಡಿಕೆಗೆ ಯಾವುದೇ ಗರಿಷ್ಠ ಮಿತಿ ಇಲ್ಲ ಎಂದು ಹೇಳಬಹುದು. ಈ ಯೋಜನೆ ಯಾವ ರೀತಿ ವರ್ಕ್ ಆಗುತ್ತದೆ ಎಂದು ನೋಡೋಣ ಬನ್ನಿ. ಹೂಡಿಕೆದಾರರಿಗೆ ಬಡ್ಡಿದರವನ್ನು ತ್ರೈಮಾಸಿಕ ಆಧಾರದ ಮೇಲೆ ವಾರ್ಷಿಕವಾಗಿ 7.5% ಇಂಟ್ರೆಸ್ಟ್ ಪಾವತಿಸಲಾಗುತ್ತದೆ. ಹೆಚ್ಚು ಹಣ ಹೂಡಿದಂತೆ ಲಾಭದ ಪ್ರಮಾಣವು ಹೆಚ್ಚುತ್ತದೆ ಎಂದು ಹೇಳಬಹುದು. ಹಾಗಾಗಿ ಬೇರೆ ವ್ಯವಹಾರಗಳಿಗೆ ಹಣ ಹಾಕುವುದರಿಂದ ಷೇರು ಪೇಟೆಗೆ ನಷ್ಟವಾಗುತ್ತದೆ ಎಂಬ ಭಯದ ಬದಲು ಅಂಚೆ ಇಲಾಖೆಯಡಿ ಈ ಯೋಜನೆಯಡಿ ಹೂಡಿಕೆ ಮಾಡಿದರೆ ಲಾಭ ಬರುತ್ತದೆ ಎಂದು ಹೇಳಬಹುದು. ಹೆಚ್ಚಿನ ಜನರು ಈ ಒಂದು ಯೋಜನೆಯಡಿ ಹೂಡಿಕೆ ಮಾಡಲು ಅರ್ಹರಾಗಿದ್ದಾರೆ. ಪೋಸ್ಟ್ ಆಫೀಸ್ 10 ವರ್ಷ ಮೇಲ್ಪಟ್ಟ ಮಕ್ಕಳ ಹೆಸರಲ್ಲಿ ಪೋಷಕರು ಈ ಹೂಡಿಕೆ ಆರಂಭಿಸಬಹುದು. ಇಲ್ಲವೆಂದಾದರೆ 1 ಅಥವಾ 2 ಪ್ರತ್ಯೇಕ ಖಾತೆಗಳನ್ನು ತೆರೆದು ಹೂಡಿಕೆ ಕೂಡ ಮಾಡಬಹುದು. ಈ ಕಿಸಾನ್ ವಿಕಾಸ್ ಪತ್ರ ಯೋಜನೆಯಡಿಯಲ್ಲಿ ಒಬ್ಬ ವ್ಯಕ್ತಿ ಯಾವುದೇ ಖಾತೆಗಳನ್ನು ತೆರೆಯಬಹುದು. ಯಾವುದೇ ಮಿತಿ ಇಲ್ಲ ಎಂದು ಹೇಳಬಹುದು. ನೀವು 50,000 ರೂಪಾಯಿಗಳನ್ನು ಹೂಡಿಕೆ ಮಾಡುತ್ತೀರಿ ಮತ್ತು ನಿಮಗೆ ಡಬಲ್ ಲಾಭ ಸಿಗುತ್ತದೆ ಎಂದು ಹೇಳಿ ಅಂಚೆ ಕಚೇರಿ ಸರ್ಕಾರದ ಒಡೆತನದಲ್ಲಿದ್ದು ಹಣ ದುಪ್ಪಟ್ಟಾಗುತ್ತದೆ ಎಂದು ಭರವಸೆ ಇಲ್ಲ. ನಿಮ್ಮ ಹೂಡಿಕೆ ಮೇಲೆ ನೀವು ದುಪ್ಪಟ್ಟು ಬಡ್ಡಿಯನ್ನು ಗಳಿಸಬಹುದು. ನೀವು ಕಷ್ಟಪಟ್ಟು ಗಳಿಸಿದ 50,000 ರೂಪಾಯಿಗಳನ್ನು ಈ ಯೋಜನೆಯ ಮೂಲಕ ಮರಳಿ ಪಡೆಯಲು ನೀವು 115 ತಿಂಗಳು ಕಾಯಬೇಕು. ವರ್ಷಕ್ಕೆ 7.5% ಬಡ್ಡಿ ದರದಲ್ಲಿ ನಿಮ್ಮ ಹಣವನ್ನು ನೀವು ಮರಳಿ ಪಡೆದಾಗ ಅದು 1 ಲಕ್ಷ ರೂಪಾಯಿ ಆಗಿರುತ್ತದೆ. ಅದೇ ರೀತಿ 2 ಲಕ್ಷ ಹೂಡಿಕೆ ಮಾಡಿದರೆ 4 ಲಕ್ಷ ಸಿಗುತ್ತದೆ. 5 ಲಕ್ಷ ಹೂಡಿಕೆ ಮಾಡಿದರೆ 10 ಲಕ್ಷ ರೂಪಾಯಿ ಹೂಡಿಕೆಯ ಆದಾಯವನ್ನು ಹೆಚ್ಚಿಸುವುದು ತೆರಿಗೆಗೆ ಒಳಪಡುತ್ತದೆ. ಅಂದರೆ ಸರ್ಕಾರ ಕೆಲವು ತೆರಿಗೆ ನಿಯಮಗಳು ಈ ಹಣಕ್ಕೂ ಅನ್ವಯಿಸುತ್ತದೆ. ಹೂಡಿಕೆ ಮಾಡಿದ ಹಣ ಹೇಗೂ ಡಬಲ್ ಆಗುತ್ತದೆ, ಆದರೆ 115 ತಿಂಗಳು ಕಾಯಬೇಕು ಅಷ್ಟೇ. ಆದರೂ ಅಂಚೆ ಕಚೇರಿ ಆದ ಕಾರಣ ಯಾವುದೇ ಶೇರ್ ಮಾರ್ಕೆಟ್ನ ಥರ ಭಯ ಏನಿಲ್ಲ, ಸೇಫ್ ಆಗಿರುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಬಾಯ್. ಸಿ ಯು.